ಸಾಂಬಾರು ಪಲ್ಯ ಚೆನ್ನಾಗಿಲ್ಲ ಅಂತೇಳಿ ಪತ್ನಿಯನ್ನೇ ಕೊಲೆ ಮಾಡಿಬಿಟ್ಟಿದ್ದಾನಂತೆ ಪತಿ. ಅದು ಕೂಡ ಪ್ರೀತಿಸಿ ಮದುವೆ ಆಗಿದ್ದಂತ ಪತಿ. ಜಗಳ ಮಾಡಿ ಪತ್ನಿಯ ಕತ್ತು ಹಿಸುಕಿ ಹತ್ಯೆಗೈದಿದ್ದಾನೆ ಪತಿ. ಆಮೇಲೆ ಈ ಕಾರಣಕ್ಕಾಗಿನೇ ಕೊಲೆ ಆಗಿದೆ ಅನ್ನೋದಕ್ಕಿಂತ ಏನೋ ಹಿಂದೆ ಏನಾದ್ರು ಗಲಾಟೆಗಳು ಮತ್ತೊಂದು ಮನಸ್ತಾಪಗಳು ಪ್ರತಿದಿನ ಇದ್ದಿದ್ದು ಅದು ಇವತ್ತು ಈ ಸಾಂಬಾರು ಪಲ್ಯದ ವಿಚಾರವಾಗಿ ಆ ಗಲಾಟೆ ವಿಕೋಪಕ್ಕೆ ಹೋಗಿ ಆಗಿರ್ಬೋದಾದಂಥ ರೀತಿಯಾಗಿದೆ. ಬಾಗಲಕೋಟೆ ಮುಧೋಳದ ಮುಗಳಕೋಡದಲ್ಲಿ ನಡೆದಿರುವಂತಹ ಘಟನೆ. ಪತ್ನಿ ಸಾಕ್ಷಿತಾಳನ್ನ ಕೊಲೆ ಮಾಡಿದ್ದಾನೆ ಪತಿ ಬೀರಪ್ಪ ಪೂಜಾರಿ ಪತ್ನಿ ಸಾಕ್ಷಿತಾಳನ್ನ ಕೊಲೆ ಮಾಡಿದ್ದಾನೆ. ಆಮೇಲೆ ನೋಡಿ ಎಂತ ದುರಂತದ ಸಂಗತಿ ಇದು ಅಂತ. ಪ್ರೀತಿ ಮಾಡಿ ಓಡ್ ಹೋಗಿ ಆ ನಂತರದಲ್ಲಿ ಮದುವೆ ಆಗಿದ್ದಂತ ಜೋಡಿ ಇದು. ಈ ಸಂತೋಷಕ್ಕೆ ಯಾಕೆ ಅವಾಗ ಅಷ್ಟೆಲ್ಲ ರಿಸ್ಕ್ ತಗೊಬೇಕಿತ್ತು? ಪ್ರೀತಿ ಮಾಡಿ ಓಡ್ ಹೋಗಿ ಅಂತರ್ಜಾತೀಯ ಮದುವೆ ಆದಂತ ಜೋಡಿ ಇದು. ಬಳಿಕ ಹಿರಿಯರು ಸಾಕ್ಷಿತಾ ಹಾಗೆ ಬೀರಪ್ಪನ ಮದುವೆಯನ್ನ ಮಾಡಿಸಿರ್ತಾರೆ. ಆರೋಪಿ ಬೀರಪ್ಪ ಪೂಜಾರಿಯನ್ನ ಈಗ ಸದ್ಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸಾಕ್ಷಿತಾ ಬೆಳಗಾವಿಯ ಚಿಕ್ಕೋಡಿಯ ವಡಗೋಲ ನಿವಾಸಿ. ಮುಧೋಳ ಪೊಲೀಸ್ ಠಾಣೆಯಲ್ಲಿ ಸದ್ಯ ಪ್ರಕರಣ ದಾಖಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪಾಪ ಆಕೆ ಪ್ರೀತಿಸುವಂಥ ಸಂದರ್ಭದಲ್ಲಿ ಓಡ್ ಹೋಗಿ ಮದುವೆ ಆಗುವಂಥ ಸಂದರ್ಭದಲ್ಲಿ ವ್ಯಕ್ತಿ ಹೇಗಿದ್ದವನು ಏನು ಎತ್ತ ಇದನ್ನೆಲ್ಲ ಸ್ವಲ್ಪ ಆಕೆ ಯೋಚನೆ ಮಾಡಬೇಕಾಗಿತ್ತು. ನೋಡಿ ಆ ರೀತಿಯಾಗಿ ಯೋಚನೆ ಮಾಡ್ದಿತ್ತು ಹೀಗೆ ಈ ಥರದ ವ್ಯಕ್ತಿಯ ಜೊತೆಗೆ ಹೋಗಿ ಮದುವೆ ಆಗಿ ನೋಡಿ ಸಾಂಬಾರು ವಿಚಾರಕ್ಕೆಲ್ಲ ಗಲಾಟೆ ಮಾಡಿ ಕತ್ತು ಹಿಸ್ಕಿ ಕೊಂದಿದ್ದಾನಂತೆ. ಏನು ಇಬ್ಬರದ್ದು ಮದುವೆ ಆಗಿ ಭಾಳ ಸಮಯ ಆದಂಥ ರೀತಿಯಾಗಿಯೂ ಕೂಡ ಏನು ಕಂಡು ಬರ್ತಾ ಇಲ್ಲ. ಏನೋ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ ಗೊತ್ತಿಲ್ಲಲ್ಲ, ಆ ನಂತರದಲ್ಲಿ ಗಲಾಟೆ ಮತ್ತೊಂದು ಅಂದರೆ ಓಕೆ. ಪ್ರೀತಿಸಿ ಓಡ್ ಹೋಗಿ ಅಂತರ್ಜಾತಿ ಮದುವೆ ಆಗಿ ಈಗ ನೋಡ್ರೆ ಸಾಂಬಾರು ವಿಷಯಕ್ಕೆ ಕೊಲೆ ಆಗಿ ಹೋಗಿದೆ ಅಂತ ಅಂದರೆ ನೋಡಿ ಎಂಥ ದುರಂತದ ಒಂದು ಪ್ರೀತಿ ಹೇಗೆ ಅಂತ್ಯ ಆಗಿದೆ ಅಂತ ಹೇಳ್ಕೊಂಡು. ರವಿಮುಖಿ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ರವಿಮುಖಿ, ಏನು ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ? ಮಾಲ್ತೇಶ್, ಇದು ಪ್ರಮುಖವಾಗಿ ಘಟನೆ ನಡೆದಿರುವಂತದ್ದು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮುಗಳಕೋಡ ಅಂತ ಏನು ಗ್ರಾಮ ಇದೆ. ಈ ಗ್ರಾಮದಲ್ಲಿ ರಾತ್ರಿ ಸುಮಾರು ಒಂದು 2 ಗಂಟೆಯ ಸಂದರ್ಭದಲ್ಲಿ ನಡೆದಿರುವಂತಹ ಒಂದು ಘಟನೆ. ಇಲ್ಲಿ ಏನಾಗಿದೆ ಅಂತಂದ್ರೆ ಇಬ್ರು ಕೂಡ ತುಂಬಾನೇ ಇಷ್ಟಪಟ್ಟು ಸುಮಾರು ಒಂದು 4 ವರ್ಷಗಳ ಕಾಲ ಏನೋ ಒಂದು ತಮ್ಮ ಅಪ್ರಾಪ್ತ ವಯಸ್ಸಿನಲ್ಲೇ ಇವರು ಏನು ಪ್ರೀತಿಯನ್ನ ಮಾಡಿರ್ತಾರೆ. ಅದು ಒಂದು ತುಂಬಾನೇ ವಿಪರ್ಯಾಸ ಅನ್ಬೋದು. ಅಂತ ಸಂದರ್ಭದಲ್ಲಿ ಪ್ರೀತಿ ಮಾಡಿ ಮತ್ತು ಇವರ ಪ್ರೀತಿಗೆ ಯಾವುದೇ ರೀತಿಯ ಏನು ಪೋಷಕರು ಕೂಡ ಅಡ್ಡಿ ಬರೋದಿಲ್ಲ. ಯಾಕಂತಂದ್ರೆ ಇದು ಮೊದಲನೇದಾಗಿ ಏನಾಗಿತ್ತು, ಇವರು ಅಂತರ್ಜಾತಿ ಅಂತ ಹೇಳಲಾಗಿತ್ತು. ಆದ್ರೆ ಎಸ್ ಪಿ ಅವರಿಗೆ ಕನ್ಫರ್ಮ್ ಮಾಡಿರೋ ಪ್ರಕಾರ ಅವರಿಬ್ರು ಕೂಡ ಒಂದೇ ಸಮುದಾಯದವರಾಗಿರೋದ್ರಿಂದ ಅವರ ಪ್ರೀತಿಗೆ ಎಲ್ಲ ಹಿರಿಯರು ಹೋಗೊಟ್ಟು ಅವ್ರನ್ನ ಮದುವೆ ಮಾಡಿರ್ತಾರೆ. ಆದ್ರೆ ಮದುವೆ ನಂತರದ ಸಂದರ್ಭದಲ್ಲಿ ಆಗಿಂದಾಗ ಏನು ಮೇಲಿಂದ ಮೇಲೆ ಜಗಳಗಳನ್ನ ನಡೀತಾ ಇದ್ವು ಅನ್ನೋ ಒಂದು ಮಾಹಿತಿ ತಿಳಿದು ಬರ್ತಾ ಇದೆ. ಪ್ರಮುಖವಾಗಿ ಹೇಳ್ಬೇಕಾದ್ರೆ ಈ ಘಟನೆ ಮೇಲ್ನೋಟಕ್ಕೆ ಏನೋ ಆ ಒಂದು ಆ ಪತ್ನಿಗೆ ಸರಿಯಾಗಿ ಅಡಿಗೆ ಮಾಡೋಕೆ ಬರ್ತಾ ಇರಲ್ಲ, ಸರಿಯಾಗಿ ಪಲ್ಯ ಮಾಡೋಕೆ ಬರ್ತಾ ಇರಲ್ಲ, ಸಾಂಬಾರು ಮಾಡೋಕೆ ಬರ್ತಾ ಇರಲ್ಲ, ಅಡಿಗೆ ಸರಿಯಾಗಿ ಮಾಡೋದಿಲ್ಲ ಅನ್ನೋ ವಿಚಾರದಲ್ಲಿ ಇಬ್ರಿಗೂ ಕೂಡ ಜಗಳ ಶುರುವಾಗಿ ವಾಗ್ವಾದ ಏರ್ಪಟ್ಟು ಇದೇ ಒಂದು ವಿಚಾರದಲ್ಲೇನೆ ಇದೇ ನೆಪದಲ್ಲೇನೆ ಅವಳ ಏನು ಕತ್ತನ್ನ ಹಿಸಿಗೆ ಆತ ಏನು ಬೀರಪ್ಪ ಅಂತ ಏನಿದ್ದಾನೆ ಅದನ್ನ ಆಕೆಯ ಪತಿಯ ಆತ ಕೊಲೆ ಮಾಡಿರುವಂತದ್ದು ತಿಳಿದು ಬರ್ತಾ ಇದೆ. ಆದ್ರೆ ಸದ್ಯದ ಮಟ್ಟಿಗೆ ಈ ಒಂದು ತನಿಖೆಯ ಒಂದು ಒಳಾರ್ಥದಲ್ಲಿ ಹೊಕ್ಕು ನೋಡಿದಂತ ಸಂದರ್ಭದಲ್ಲಿ ಇದಕ್ಕೆ ಒಂದು ಬೇರೊಂದು ಕಾರಣ ಮತ್ತು ಬೇರೊಂದು ತಿರುವು ಪಡೆದುಕೊಳ್ತಾ ಇರುವಂತದ್ದು. ಅಂದ್ರೆ ಕೇವಲ ಅಡಿಗೆ ನೆಪದಲ್ಲಿ ಇದು ಕೊಲೆ ಆಗಿಲ್ಲ. ಇಲ್ಲಿ ಏನಾಗಿದೆ ಅಂತಂದ್ರೆ ಬೀರಪ್ಪ ಏನಿದ್ದಾನೆ ಇವಳನ್ನ ಪ್ರೀತಿಸಿ ಮದುವೆ ಆದ ನಂತರವೂ ಕೂಡ ಕೆಲವೊಂದಿಷ್ಟು ಜನರ ಏನು ಮಹಿಳೆಯರ ಜೊತೆಗೆ ಅನೈತಿಕ ಸಂಬಂಧ ಹೊಂದಿದ್ದಾನೆ, ಅಕ್ರಮ ಸಂಬಂಧ ಹೊಂದಿದ್ದಾನೆ. ಅದಕ್ಕೆ ಸಂಬಂಧಪಟ್ಟಂತ ಫೋಟೋಗಳು ಆತನ ಮೊಬೈಲ್ ನಲ್ಲಿ ಇದ್ವು ಅನ್ನೋ ಒಂದು ಮಾಹಿತಿ ಕೂಡ ತಿಳಿದು ಬರ್ತಾ ಇದೆ. ಇದೇ ವಿಚಾರಕ್ಕೆ ಆ ಪತ್ನಿ ಇದನ್ನ ಪ್ರಶ್ನಿಸಿ ಮೇಲಿಂದ ಮೇಲೆ ಜಗಳ ಆಗ್ತಾ ಇತ್ತು ಅನ್ನೋ ಒಂದು ಮಾಹಿತಿ ಕೂಡ ತಿಳಿದು ಬರ್ತಾ ಇದೆ. ಈ ಒಂದು ವಿಚಾರ ಕೇವಲ ಅಡಿಗೆ ಒಂದು ವಿಚಾರದ ನೆಪದಲ್ಲಿ ಈ ಒಂದು ವಿಕೋಪಕ್ಕೆ ತಿರುಗಿ ಈಗಾಗಲೇ ಏನು ಸಾಕ್ಷಿತಾ ಅಂತ ಏನಿದಾರೋ ಆತನ ಪತ್ನಿ ಆತನ ಏನು ಆಕೆಯನ್ನ ತಾನೇ ಕೊಲೆ ಮಾಡಿರುವಂತದ್ದು. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಕುಟುಂಬಸ್ಥರು ಏನು ಈಗಾಗಲೇ ತುಂಬಾನೇ ದುಃಖದಲ್ಲಿ ಗೋಳಾಡ್ತಾ ಇದ್ದಾರೆ. ಸಾಕ್ಷಿತಾ ಅವರ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು. ಅವರ ಒಂದು ಆರೋಪ ಏನಂತಂದ್ರೆ ಇಲ್ಲಿ ಘಟನೆಗೆ ಕೇವಲ ಇವರು ಒಬ್ಬರೇ ಮಾತ್ರ ಕಾರಣ ಇಲ್ಲ. ಏನು ಬೀರಪ್ಪ ಅಂತಾನೆ ಇದು ಒಬ್ಬ ಮಾತ್ರ ಮಾಡಿಲ್ಲ, ಈತನ ಕುಟುಂಬಸ್ಥರ ಕೈವಾಡ ಕೂಡ ಇದೆ. ಅವ್ರಿಗೂ ಕೂಡ ತಕ್ಕ ಶಿಕ್ಷೆ ಆಗಬೇಕು ಅನ್ನೋ ಮಾತನ್ನು ಕೂಡ ಈಗಾಗಲೇ ಹೇಳ್ತಾ ಇರುವಂತದ್ದು. ಥ್ಯಾಂಕ್ ಯು ರವಿಮುಖಿ. ನಾವು ಹೇಳಿದಾಗೆ ಇದು ಸಾಂಬಾರು ವಿಚಾರವಾಗಿ ಇವತ್ತು ಗಲಾಟೆ ಆಗಿರ್ಬೋದು, ಬಟ್ ಭಾಳ ದಿನಗಳಿಂದ ಇವರಿಬ್ಬರ ನಡುವೆ ಗಲಾಟೆ ಇತ್ತು, ಏನೋ ಅನೈತಿಕ ಸಂಬಂಧದ ವಿಚಾರವಾಗಿಯೂ ಕೂಡ ಅಂತ ಹೇಳಲಾಗ್ತಾ ಇದೆ. SP ಮಾತನಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಾಗೆ, ಬನ್ನಿ. ಇವರಿಗೆ ಮದುವೆ ಆಗಿರುತ್ತಾ ಒಬ್ಬರು ಬೀರಪ್ಪ ವಾಳ್ಕೆ ಅಂತ, ಇವರು ಬಂದ್ಬಿಟ್ಟು ಮುಗಳಕೋಡದವರು ಬೀರಪ್ಪ ವಾಳ್ಕೆ. ಈ ಬೀರಪ್ಪ ವಾಳ್ಕೆದು ಮತ್ತು ಸಾಕ್ಷಿತದ್ದು 2 ವರ್ಷದಿಂದ ಮದುವೆ ಆಗಿರುತ್ತೆ, ಮತ್ತು ಮಕ್ಕಳು ಕೂಡ ಯಾವುದೂ ಆಗಿರಲ್ಲ. ಇವರಿಬ್ಬರು ಮಧ್ಯನೂ ಕೂಡ ಮೊದಲು ಲವ್ ಮ್ಯಾರೇಜ್, ಇಬ್ಬರು ಕೂಡ ಪ್ರೀತಿಸಿ ಮದುವೆ ಆಗಿರ್ತಾರೆ. ನಂತರದಲ್ಲಿ ಮನೆಯವರು ಎಲ್ಲರೂ ಸೇರಿಬಿಟ್ಟು ಇವ್ರದ್ದು ಮದುವೆ ಮಾಡಿ ಕೊಡ್ತಾರೆ. ಇವರು ಬಂದು ಇಲ್ಲೇ ವಾಸ ಮಾಡ್ತಿರ್ತಾರೆ ಸಾಕ್ಷಿತ ಗಂಡನ ಮನೆಯಲ್ಲಿರ್ತಕ್ಕಂಥ ಮುಗಳಕೋಡದಲ್ಲಿ. 29ನೇ ತಾರೀಕು ನೈಟು ರಾತ್ರಿ 10 ಗಂಟೆಯಿಂದ 30ನೇ ತಾರೀಕು ಬೆಳಗಿನ 6 ಗಂಟೆ ಒಳಗಡೆ ಇವ್ರನ್ನ ನನ್ನ ಮಗಳನ್ನು ಈ ಗಂಡನಾದಂಥವನು ಕೊಲೆ ಮಾಡಿದ ನಂಬೋದು ಒಂದು ಫಿರ್ಯಾದಿಯನ್ನು ಕೊಡ್ತಾನೆ. ನಾವು ಮುಧೋಳ ಪೊಲೀಸ್ ಸ್ಟೇಷನ್ದಲ್ಲಿ ಪ್ರಕರಣ ದಾಖಲು ಮಾಡ್ಕೊಂತೀವಿ.
ಸೊ ನಂತರ ಆರೋಪಿತನನ್ನು ಕೂಡಲೇ ನಾವು ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಅವನು ಆರೋಪಿ ಹೇಳ್ತಾನೆ, ನಮ್ಮದು ಅವ್ರದ್ದು ಅಡುಗೆ ಸರಿಯಾಗಿ ಮಾಡ್ತಾಯಿದ್ದಿಲ್ಲ, ಒಂದು ಅಡುಗೆ ಮಾಡಬೇಕಾದ್ರೆ ಸಾಂಬಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿತ್ತು, ಅದರಿಂದ ನಮ್ಮಿಬ್ಬರ ಮಧ್ಯೆ ಜಗಳ ಆಯಿತು. ಆನಂತರ ನಾನು ಅವಳದು ಎದೆ ಮೇಲೆ ಕೂತ್ಬಿಟ್ಟು ಅವಳದು ಎರಡೂ ಕೈಯಿಂದ ನಾನು ಕತ್ತಿಚ್ಚಿಗೆ ಸಾಯಿಸಿದ್ದೀನಿ ಎಂಬುದನ್ನು ಅವನು ವಿಚಾರಣೆಯಲ್ಲಿ ಬಾಯ್ಬಿಟ್ಟು ಒಪ್ಕೊಂಡಿದ್ದಾನೆ. ಸೊ ಇದನ್ನು ನಾವು ಅವನು ಹೇಳಿರ್ತಕ್ಕಂಥದ್ದನ್ನು ಮತ್ತು ನಾವು ಅದನ್ನು ಪೋಸ್ಟ್ಮಾರ್ಟಮ್ ಮಾಡಿಸಿದ್ದೀವಿ. ಅದರದ್ದು ರಿಪೋರ್ಟನ್ನು ನಾವು ತನಿಖೆಯಲ್ಲಿ ತೊಗೊತೀವಿ. ಸೊ ಇದ್ರ ಹೊರತುಪಡಿಸಿಬಿಟ್ಟು ನಾವು ಮೊಬೈಲನ್ನು ಕೂಡ ಪರಿಶೀಲನೆ ಮಾಡಿದಾಗ ಅವ್ರದ್ದು ಬೇರೆ ಬೇರೆ ಜೊತೆ ಇರತಕ್ಕಂಥದ್ದು ಕೆಲವೊಂದು ಫೋಟೋಸು, ಕೆಲವೊಂದು ಎವಿಡೆನ್ಸು ಕೂಡ ಸಿಕ್ಕಿದ್ದಾವೆ. ಸೊ ಇದು ಒಂದು ಅಡುಗೆ ಮಾಡೋದಕ್ಕೆ ಒಂದೇ ಕಾರಣ ಇರಲಿಕ್ಕಿಲ್ಲ, ಬೇರೆ ಏನಾದರೂ ಕಾರಣಗಳಿರ್ಬೋದು ಎಂಬುದು ಕೂಡ ನಾವು ಅದನ್ನು ಪರಿಶೀಲನೆ ಮಾಡ್ತಾಯಿದ್ವಿ. ಬಟ್ ಇವರಿಗೆ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ಅವರು ತಂದೆಗೆ ಸಿದ್ದಪ್ಪಗೆ ಯಾವ ಕಾರಣಕ್ಕಾಗಿ ಕೊಲೆ ಮಾಡ್ಯಾರ ಎಂಬುದು ಇನ್ನೂ ಗೊತ್ತಿಲ್ಲ. ಸೊ ಈಗ ನಾವು ತನಿಖೆಯಲ್ಲಿ ಅದನ್ನು ಈಗ ಅವನು ಹಸ್ಬೆಂಡು ಹೇಳ್ತಾನೆ, ನಾನು ಅವಳಿಗೆ ಅಡುಗೆ ಮಾಡೋದ್ರಲ್ಲಿ ವ್ಯತ್ಯಾಸ ಆಗಿ ನಂತರ ನಾನು ಅವಳಿಗೆ ಎರಡೂ ಕೈಯಿಂದ ಕತ್ತಿಚ್ಚಿಗೆ ಸಾಯಿಸಿದ್ದೀನಿ ಅಂತ ಹೇಳ್ತಾನೆ. ಬಟ್ ನಾವು ತನಿಖೆಯಲ್ಲಿ ಇದನ್ನು ಕೂಲಂಕುಷವಾಗಿ ನಾವು ತನಿಖೆ ಮಾಡ್ತೀವಿ, ಯಾವ ಕಾರಣಕ್ಕೆ